ಮೇ 11, 2026 ಕನ್ನಡ ಪಂಚಾಂಗದ ವಿವರಗಳು ಇಲ್ಲಿವೆ ಸ್ನೇಹಿತರೆ. ಇದು ಬೆಂಗಳೂರು ಸಮಯದ ಅನ್ವಯ ದಿನಾಂಕ ಮೇ 11, 2026 ಸೋಮವಾರ. ತಿಥಿ ನವಮಿ, ನಕ್ಷತ್ರ ಶತಭೀಷ, ಬೆಳಿಗ್ಗೆ 7 ಗಂಟೆ 4 ನಿಮಿಷದವರೆಗೆ, ನಂತರ ಪೂರ್ವಭಾದ್ರ. ಯೋಗ ಶುಕ್ಲ ಕರಣ ಗರಿಜ ಬೆಳಿಗ್ಗೆ 3 ಗಂಟೆ 22ರಿಂದ ಮಧ್ಯಾಹ್ನ 3 ಗಂಟೆ 24ರವರೆಗೆ, ನಂತರ ವಣಿಜ. ಪಕ್ಷ ಕೃಷ್ಣ ಪಕ್ಷ. ಶುಭ ಮತ್ತು ಅಶುಭ ಸಮಯಗಳು: ರಾಹುಕಾಲ ಬೆಳಿಗ್ಗೆ 7 ಗಂಟೆ 33ರಿಂದ 9 ಗಂಟೆ 7ರವರೆಗೆ. ಅಮೃತ ಕಾಲ ಬೆಳಿಗ್ಗೆ 7 ಗಂಟೆ 23ರಿಂದ 8 ಗಂಟೆ 57ರವರೆಗೆ. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 46ರವರೆಗೆ. ವಿಶೇಷ ಸೂಚನೆ: ಆ ದಿನ ಅಪರ ಏಕಾದಶಿ ಆಚರಣೆಯೂ ಇರುತ್ತದೆ ಸ್ನೇಹಿತರೆ. ಹೌದು, ನೀವು ಸರಿಯಾಗಿ ಗುರುತಿಸಿದ್ದೀರಿ. ಮೇ 11, 2026ರಂದು ಅಪರ ಏಕಾದಶಿ ಬರುತ್ತದೆ. ಅಪರ ಏಕಾದಶಿಯ ಮಹತ್ವ ಮತ್ತು ಆಚರಣೆಯ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳು ಇಲ್ಲಿವೆ ಸ್ನೇಹಿತರೆ. ಮಹತ್ವ: ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನು ಆಚರಿಸುವುದರಿಂದ ಅಪಾರವಾದ ಪುಣ್ಯ ಲಭಿಸುತ್ತದೆ ಮತ್ತು ಮಾಡಿದ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಇದನ್ನು ಅಚಲ ಏಕಾದಶಿ ಎಂದು ಕರೆಯುತ್ತಾರೆ. ದೇವತೆ: ಈ ದಿನ ಭಗವಾನ್ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಆಚರಣೆ: ಭಕ್ತರು ಅಂದು ಉಪವಾಸವಿದ್ದು ವಿಷ್ಣು ಸಹಸ್ರನಾಮ ಅಥವಾ ಪುರಾಣಗಳನ್ನು ಪಠಿಸುತ್ತಾರೆ. ಮರುದಿನ ಸೂರ್ಯೋದಯದ ನಂತರ ಉಪವಾಸವನ್ನು ಅಂತ್ಯಗೊಳಿಸಲಾಗುತ್ತದೆ. ಗಮನಿಸಿ, ಪಂಚಾಂಗದ ಅನ್ವಯ ಮೇ 11ರಂದು ನವಮಿ ಮುಗಿದು ದಶಮಿ ಆರಂಭವಾಗುವುದರಿಂದ ಏಕಾದಶಿ ತಿಥಿಯು ಅದೇ ದಿನ ಸಂಜೆ ಅಥವಾ ಮರುದಿನದ ಆಚರಣೆಯ ಮೇಲೆ ಪ್ರಭಾವ ಬೀರಬಹುದು. ಆದ್ದರಿಂದ ಈ ಏಕಾದಶಿಯನ್ನು ಆಚರಣೆ ಮಾಡುವುದು ಉತ್ತಮ ಸ್ನೇಹಿತರೆ. ತಮಗೆಲ್ಲರಿಗೂ ಧನ್ಯವಾದಗಳು.